ಹಲೋ, ಸಭಿಕರಲ್ಲಿ ವಿಜ್ಞಾಪನೆ. ಬಾರವಪ್ಪ ಚೂಡದರ ಹುಡುಗರ ಬಾಯ್ ಮಾಡ್ಬೇಡ್ರಿ, ಚೂಡ ತಿನ್ನೋರು ಮಾಡ್ಬೇಡ್ರಿ, ಚೂಡ ಕೊಡೋರು ಮಾಡ್ಬೇಡ್ರಿ, ಶಾಂತ ಆಗ್ರಿ. ಸಭಿಕರಲ್ಲಿ ವಿನಂತಿ. ನಮ್ಮ ದಂದರ್ಗಿ ಕಲಾವಂತರಿಗೆ ಏನ್ ಕೇಳಬೇಕು ಏನಪ್ಪ ನೀವು ಹೇಳೋರಿದ್ರಿ? ಹೌದಾ, ಏನು ಕೇಳಿದೆವು ಪ್ರಥಮದೊಳಗಪ್ಪ ಅಂತಂದ್ರ ಏನು ಕೇಳಿರಿ ಸರ್? ನವ ಗ್ರಹಗಳು ಹೌದಾ ಮತ್ತು ಸೂರ್ಯ ಚಂದ್ರರು ಹೌದೌದು ಇಸ್ಲಾಂ ಧರ್ಮದಲ್ಲಿ ಯಾರಿಗೆ ಶರಣಾದರು ಅಂತೇಳಿ ಕೇಳಿದೆವು. ಹೌದೌದು. ಆ ವ್ಯಕ್ತಿಯ ಹೆಸರೇನು ಕೇಳದಕ್ರ ಅವ್ರೇನು ಹೇಳಿದ್ರು? ಏನ್ ಹೇಳಿರಿಪ್ಪ? ಹಜರತ್ ಅಲಿಗೆ ಶರಣಾದರು ಅಂತೇಳಿ ಹೇಳಿದ್ರು. ಹೌದೌದೌದು. ಹೌದಲ್ರಿ? ಹೌದು. ಶರಣರಿಗೆ ಶರಣಾದರು ಅಂತೇಳಿ ಪ್ರಶ್ನೆ ಉತ್ತರ ಕೊಟ್ಟಾರ. ಈ ಪ್ರಶ್ನೆ ಹೌದು ಯಾಕೋ ನಮ್ಮ ಗುರುಗಳ ಮುಖದಿಂದ ನಾವು ಕೇಳಿವಿ. ಹೌದು. ಈ ಪ್ರಶ್ನೆ ತಪ್ಪ ಅಂತೇಳಿ ನಮಗ ಅನಿಸ್ತದ. ಇನ್ನೊಮ್ಮೆ ತಿದ್ದುಪಡಿ ಮಾಡಿ ನೀವು ಹೇಳ್ಬೇಕು, ಇನ್ನೊಮ್ಮೆ ಚಾನ್ಸ್ ಕೊಡ್ತದ. ಹೌದೌದು. ಮುಂದ ನೀವು ಗುರುಗಳಿಗೆ ಕೇಳ್ರಿ, ಬೇಡ ಪುಸ್ತಕದಾಗ ಸಿಗ್ಲಿಕ್ಕಿಲ್ಲ ನೀವೇ ಹೇಳ್ರಿ. ಅದನ್ನ ಮಕ್ಕಳ ಚಾನ್ಸ್ ಕೊಡಕ್ ಹೋಗ್ಬೇಡ್ರಿ. ಸರಿನೋ ತಪ್ಪ, ಸರಿ ಇಲ್ಲಿ ತಪ್ಪಿತ್ತಂದ್ರೆ ನೀವು ಹೇಳಿ. ಚಾನ್ಸ್ ಅನ್ನು ಕೊಡ್ತಾ ಇಲ್ಲ ನೀವು ಹಿಂಗ್ ಮಾಡಿ ಬೆಳಗಾನ ಮುಂಜೆ ಇರ್ಲಿ. ಆ ಸೂರ್ಯ ಮತ್ತು ಚಂದ್ರ ನವ ಗ್ರಹಗಳು ಯೇಸುಪ ಪೈಗಂಬರನಿಗೆ ಶರಣಾದರು ಅಂತ ಹೇಳಿ ಹಿಂಗ ನಮ್ಮ ಗುರುಗಳು ಹೇಳ್ಕೊತ ಬಂದಾರ. ನಾವು ಅದ್ರ ಕೇಳಿದೀವಿ. ಈ ಪ್ರಶ್ನೆ ಕೂತ್ರ ಗುರುಗಳ ಇದು ಆದ್ರಿ. ನೀವು ಹೇಳಿರ್ತಕ್ಕಂತ ಪ್ರಶ್ನೆ ನಮಗ್ ಒಪ್ಪಿಗೆ ಇಲ್ಲ ಹೇಳಿ ನಮ್ಗನ್ಸ್ತದ. ಇನ್ನು ಅವ್ರ ಪ್ರಶ್ನೆ ಕೂತ್ರ ಏನು ಕೇಳ್ಯಾರ? ಮೊಹರಮದ ಹಬ್ಬ ಎಲ್ಲಿ ಪ್ರಥಮದಲ್ಲಿ ಆಚರಣೆ ಆಯಿತು? ದೇವರು ಎಲ್ಲಿ ಬಂದು ಗೊತ್ತು ಇರ್ಲಿ. ಎಲ್ಲಿ ಮೊಹರಮ ಚಾಲು ಆಯ್ತು? ಯಾರ ಹಸ್ತದಿಂದ ಆಯ್ತು? ಹೌದೌದು. ಇದಕ್ಕೆ ಇಶುವಿಷೇನು ಏನು ಅಂತ ಹೇಳಿ ಕೇಳ್ಯಾರ ಗುರುಗಳು. ಸಂಶಯ ಬಂದು ಕೇಳ್ಯಾರ. ಅದಕ್ಕ ನಮಗ ತಿಳಿದು ಪ್ರಕಾರವಾಗಿ 1300 ಇಸ್ವಿ ಒಳಗ ಇದನ್ನ ಮೊಹರಮ ಹಬ್ಬ ಬಂದದ. ಮತ್ತು ಇದು ಯಾರ ಕೈದಿಂದ ಆಗ್ಯದಪ್ಪ ಅಂತ ಕೇಳಿದ್ರ ತ್ರಿಮೂಲಿಂಗ ಭಾಷೆ ಅಂತ ಹೇಳಿ ಆತನ ಕೈದಿಂದ ಮೊಹರಮ ಇದು ಹಬ್ಬ ಈ ನಮ್ಮ ಭರತ ಖಂಡದಲ್ಲಿ ಬಂತು. ಯಾಕಪ್ಪ ಅಂತ ಕೇಳಿದ್ರ ಅವರು ಒಂದು ಗ್ರಂಥ ಬರೆದ್ರು ಹಸೇನ್ ಹುಸೇನ್ ಮ್ಯಾಗ. ಇದನ್ನ ದಿಲ್ಲಿ ಒಳಗ ತಂದಿಟ್ಟು ಇದನ್ನ ನಮ್ಮ ಈ ದೇಶದೊಳಗೆ ಈ ಹಬ್ಬವನ್ನ ಆಚರಣೆ ಮಾಡ್ರಿ ಅಂತೇಳಿ ಹೇಳಿದಕ್ರ ಅವಾಗ ದಿಲ್ಲಿ ಒಳಗಿದ್ದಂತ ಆ ರಾಜ್ಯ ಹೇಳ್ತಾನ, ಇದು ಒಬ್ರಿಗೆ ಸಂಬಂಧಪಟ್ಟು ಹಬ್ಬ ಅಲ್ಲ, ಎಲ್ಲರಿಗೂ ಒಂದೊಂದು ಜಾತ ರೂಪವಾಗಿ ಹೋಗ್ಲಿ ಅಂತೇಳಿ ಆ ತ್ರಿಮೂಲಂಗ ಭಾಷೆಗೆ ಕೇಳಿಕೊಂಡಾಗ ಆ ತ್ರಿಮೂಲಿಂಗ ಭಾಷೆ ಹೇಳ್ತಾನ, ಯಾರಿಗಾರ ಚಾರ್ಜ್ ಇರ್ಲಿ ಸತ್ಪುರುಷರ ಸತ್ಯ ಶರಣರ ಲೀಲೆಯನ್ನ ಈ ಹಿಂದೂಸ್ತಾನದೊಳಗ ಜಾಹೀರಾಗ್ಲಿ ಅಂತ ಹೇಳಿ ಅವ ಕೇಳ್ಕೊಳ್ತಾನ. ಅಂದಿನ ಹಿಡಿದು ಇಲ್ಲಿ ತನ ಮೊಹರಮದ ಹಬ್ಬವನ್ನ ಒಂದ ದೇಶಗಳ ಮನಿದು ಒಂದು ಪಂಜಿ ಮತ್ತು ಪಂಜಿ ಗಂಧ ಸಿಸ್ಟಮ್ ಒಳಗಾಗಿ ಇದು ಬಾರಾಬಲೊತ್ತಿಗೆ ಸಂಬಂಧಪಟ್ಟಂತ ಮೊಹರಮ. ಇದು ನಮ್ಮ ಹಿಂದೂಸ್ತಾನದೊಳಗೆ ಇದು ಒಂದೇ ಹಬ್ಬ ಅಂತ ಹೇಳಿ ನಾ ಕೈ ಎತ್ತಿ ಹೇಳ್ತೀನಿ. ಇಷ್ಟು ಗುರ್ತದ.
ಇದನ್ನ ಹಬ್ಬ ಫಸ್ಟಿಗೆ ಎಲ್ಲಿ ಆಚರಣೆ ಆಯಿತು? ಹೌದು. ನನಗೆ ತಿಳಿದಷ್ಟು ನಾ ಹೇಳ್ಬೇಕಪ್ಪ ಅಂತಂದ್ರ ಇದನ್ನ ಅಜ್ಮೀರದೊಳಗೆ ಐತಪ್ಪ ಅಂತ ಹೇಳಿ ನಮ್ಗೆ ಗುರುತಾದ ಹಿರಿಯರಿಗೆ ಹೇಳ್ಕೊತ ಬಂದ. ಹೌದೌದು. ಮತ್ತು ಯಾವ ಗ್ರಂಥದಾಗ್ಯದ, ಎಷ್ಟನೇ ಪುಟದೊಳಗದ ಅಂತೇಳಿ ಕೇಳಿದ್ರ ನಾವು ಹೇಳಕ್ ಸಿದ್ಧತೆವಿ. ಆ ಕರಿಜಿಗವ್ರ ಮುಖದಿಂದ ಬಂದಂತ ವಿಷಯಗಳು ಅದಾವ. ಹೌದೌದು. ನಮ್ಮ ಅಂದೇವಾಡಿ ಗುರುಗಳ ಮುಖದಿಂದ ಬಂದಂತ ವಿಷಯಗಳು ಅದಾವ. ಹೌದೌದು. ಇದನ್ನ ಅಲ್ಲಗಳದು ಇಲ್ಲಪ್ಪ ತಮ್ಮ ಲಕ್ಷ್ಮಣ ಇದೇ ರೀತಿ ಗ್ರಂಥದೊಳಗೆ ಹಿಂಗೆ ಸಿಗ್ತದ ನೀ ಹೇಳು ಪ್ರಶ್ನೆಗೆ ಸುಳ್ಳು ಅಂತೇಳಿ ನೀವು ಆದ್ರೂ ಹೇಳ್ಬೋದು. ಮುಂದಿನ ಸಂಧಿ ನಮ್ಮ ಸರ್ ಒಳಗೆ ಚಾನ್ಸ್. ಇನ್ನ ಯಥಾ ಪ್ರಕಾರವಾಗಿ ಒಂದು ಸಂದವನ್ನು ಹೇಳಿ ನಮ್ಮ ಗುರುಗಳಿಗೆ ಪಾಳೆ ಹೋಗ್ತದ. ಮತ್ತು ಈಗ ನಮ್ಮ ಪ್ರಶ್ನೆಗೆ ಉತ್ತರ ಅವರು ಕೊಟ್ರ ಅವ್ರ ಪ್ರಶ್ನೆಗೆ ನಮಗೆ ಎಷ್ಟು ತಿಳಿದ ನಾವು ಕೊಟ್ಟಿವಿ. ಹೌದೌದು. ಇನ್ನು ಏನೋ ಒಂದು ಪ್ರಶ್ನೆ ಅವ್ರಿಗೆ ಇಡ್ಬೇಕಾ? ಇಡ್ರಿಲ್ಲ ಇಡ್ರಿ ಅಂದ್ರ ಇಲ್ಲ ಅವರು ಕೇಳೋಣಿಕಿನೂ ಹೌದು. ಯಾಕಪ್ಪ ಅಂತಂದ್ರ ಇದು ಹಿಂಗೆ ಕೇಳುವುದ್ರದಿಂದ ಮಂದಿಗೆ ಗುರುತಾಗ್ತದ. ಯಾರ ಹಸ್ತದಿಂದ ಮೂರಮ್ಮ ಜಾರಿಗೆ ಬಂದ ಅನ್ನತಕ್ಕಂತ ವಿಷಯನು ಮಂದಿಗೆ ತಿಳಿತಂತ ಕೇಳ್ಯಾರ. ಅದ್ರಗೋಸ್ಕರವಾಗಿ ಇನ್ನೊಂದು ನಾವು ಏನು ಪ್ರಶ್ನೆ ಕೇಳುದಪ್ಪ ಏನು ಕೇಳಬೇಕು ಸರ? ಈ ಮೂರಮ್ಮದೊಳಗಿಂದ ವಿಷಯ ಜೇರ್ ಕೇಳಬೇಕಾಗಿದ್ರ ಹೌದು. ಇಮಾಮ ಹಸೇನಿ ಹುಸೇನಿಯ ತಾಯಿ ಆಗಿರ್ತಕ್ಕಂಥ ಬಿಬಿ ಫಾತಿಮಾ ಹೌದೌದು ಸಾವುದು ಏನೋ ಒಂದು ತಾಸಿತ್ತು ಮಕ್ಕಳಿಗೆ ಹೇಳ್ತಾಳ ಹೋಗಿ ಏನಂತ ಹೇಳ್ತಾರ್ರಿ? ಮುತ್ಯಾನ ಗೋರಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ರಿ ಅಂತ ಹೇಳಿ ಬಿಬಿ ಫಾತಿಮಾ ಹೇಳ್ದಕ್ರ ಹೌದು ಮುತ್ಯಾನ ಗೋರಿ ಕಡೆ ಹೋಗ್ತಾವ ಮಕ್ಕಳು ಹುಡ್ಕೋತ ಮುತ್ಯ ಗೋರಿ ಒಳಗಿನ ಕೈ ತೆಗೆದು ತೋರಿಸ್ತಾನ ಹುಡುಗರಿಗೆ. ಹೌದೌದು. ಅವಾಗ ಅಲಿಯ ಶರಣರು ಅಲ್ಲಿ ಇದ್ರು. ಅವಾಗ ಪತಿ ದೇವರಿಗೆ ಹೇಳ್ತಾಳಕಿ, ನಾನು ಮಹಾಪತಿವರ್ತಿ ಹೆಣ್ಮಗಳು ಪರಮಾತ್ಮ ಪತಿ ದೇವರೇ, ನನ್ನ ಶರೀರ ನೀ ಒಬ್ಬನೇ ನೋಡಿದಿ, ನಿನ್ನ ಶರೀರ ನನಗೆ ಗುರ್ತದ. ಹೌದೌದು. ಖರೆ ನನ್ನ ಸೇವಾ ಸಂಸ್ಕಾರಕ್ಕೆ ನೀನೇ ನನಗೆ ಝಳಕ್ ಹಾಕ್ಬೇಕು. ಹೌದೌದು. ಯಾರು ನನ್ನ ಶರೀರ ನೋಡಬಾರ್ದು ಅಂತೇಳಿ ತಾಕೀತು ಮಾಡಿದವರು ಗಂಡಕ್ಕೆ. ಹೌದೌದು. ಮುಂದೊಂದು ತಾಸಿನಾಗ ಪ್ರಾಣ ಬಿಟ್ಲು. ಹೌದು. ಅವಾಗ ಗಂಡ ಒತ್ತಟ್ಟಿಗೆ ಇಬ್ಬರು ಮಕ್ಕಳಿದ್ದು ಆ ಶಿವವನ್ನ ಹೊರಲಾಕ ಬಿಬಿ ಫಾತಿಮಾಗೆ ಸ್ಮಶಾನಕ್ಕೆ ಒಯ್ಯಲಾಕ. ಹೌದೌದು. ಅದಕ್ಕೆ ಪರಮಾತ್ಮ ಏನೋ ಒಂದು ಮನುಷ್ಯಾಗ ಬಿಟ್ಟಾನ ಹೆಗಲು ಕೂಡ್ಲಾಕ ಆತನೇ ಹೆಸರಿ. ಇಬ್ರು ಹಸೇನ್ ಒಂದ್ 5 ನಿಮಿಷ ಪ್ರಶ್ನೆಗಳು ನಡೆದಾವ. ಇದು ನೀವು ಮಾತಾಡೋಣ, ನಾವು ಬರೀ ಹಾಡಿದ್ರೆ ಹಾಡ್ತೀವಿ. ಪ್ರಶ್ನೆ ಅಂದ್ರೆ ಇದು ಯಾರು ಗೊತ್ತದ? ಇರ್ಲಿ, ಯಾಕಪ್ಪ ಅಂತಂದ್ರೆ ಅವ್ರ ಊರಾಗ ನಡೀತದೆ. ಹೌದೌದು. ಇರ್ಲಿ ಇರ್ಲಿ, ಯಾಕಪ್ಪ ಅಂತ ಕೇಳಿದ್ರ ದೈವೇ ದೇವ್ರ ಅಂತ. ಹೌದೌದು. ಆ ದೇವ್ರೇ ದಂಗಾಲ ಮಾಡ್ಲತ್ತೀವ ಅಂದ್ರೆ ನಾವ್ ಏನ್ ಮಾಡ್ಬೇಕಾಗ? ಹೌದೌದು, ಅದು ಮಾತ್ರ ಕರೆ ಸರ್. ಅದಕ್ಕ ವಿಷಯ ಪೈಗಂಬರ್ ಧರ್ಮ ಸತ್ವ ಗುಣಗಳು ಹ್ಯಾಂಗಿದ್ವಪ್ಪ ಅಂತ ಕೇಳಿದ್ರ ಹೆಂಗಿದ್ರು ಸರ? ಒಳ್ಳೆ ಭಾವನೆಗಿರ್ಬೇಕು. ಹೌದೌದು. ನದಿ ದಂಡ್ಯಾಗ ಹೋಗಿ ಕೂತಿದ್ರು ಶರಣರು. ಹೌದು. ಭಕ್ಷ್ಯ ಹಾಕಿ ನೀರು ಕುಡಿತಾ ಇದ್ರು, ಒಂದು ಚೇಳು ಬಂದ ಕೈಗೆ ಕಡಿತು. ಹೌದೌದು. ಕೈ ಒಳಗಿಂದ ನೀರು ಬಿಟ್ಟು ಮತ್ತೊಂದು ಕಡೆ ತೊರೆ ಹೊಡೆದ ಸಿಕ್ಕಲ್ಲಿ ನೀರು ಕುಡಿತಾರ, ಮತ್ತ ಅಲ್ಲಿ ಬಂದಾದ್ರು ಕಡಿತು. ಹೌದು. ಮತ್ತ ಅದಕ್ಕೆ ಬಿಟ್ಟು ಮತ್ತೊಂದು ಕಡೆ ನೀರು ಕುಡಿತಾರ, ಅಲ್ಲಿನೂ ಕಡಿತು. ಹೌದು. ಶಿಷ್ಯರು ಕೇಳಿದ್ರು, ಗುರುನಾಥ ಏನಂತ ಹೇಳಿದ್ರು? ಕೇಳ ಪದೇ ಪದೇ ನಿನಗೆ ಕಡ್ಲತ್ತದ, ನೀ ಅದಕ್ಕೆ ಬಿಡ್ತಿ ಮತ್ತೊಂದು ಜಾತ್ನಾಗೆ ನೀರು ಕುಡಿತಿ, ಅದಕ್ಕೆ ಹೊಡಿಬೇಕಲ್ಲ ಅಂತೇಳಿ ಕೇಳಿದ್ರು. ಹೌದೌದು. ಅವಾಗ ಪೈಗಂಬರ್ ಹೇಳ್ತಾರ, ಏನ್ ಹೇಳ್ತಾರೆ ಸರ? ಕಡಿಯುವುದು ಅದರ ಧರ್ಮ, ಹೌದು, ಬಿಡುವುದು ನನ್ನ ಧರ್ಮ ಅಂತ ಹೇಳಿದ್ರು. ಹೌದಾ? ಇಂಥ ಅನ್ನೋನೇ ಒಂದು ಭಾವನಾ ಇರ್ತಕ್ಕಂಥ ವ್ಯಕ್ತಿಯ ಸೇವೆ ನೀವು ಮಾಡ್ಲತ್ತೀವಪ್ಪ ಅಂತಂದ್ರೆ ಕೂತು ಕೇಳಬೇಕು. ಹೌದಾ? ತಾಯಿ ಅಮೀನಾ, ತಂದೆ ಅಬ್ದುಲ್ಲನ ಉದರದಲ್ಲಿ ಹುಟ್ಟಿ ಬಂದಂತ ಕಂದ. ಹೌದು. ತಾಯಿ ಹೊಟ್ಟೆಗೆ ಇದ್ದ ತಂದೆ ತೀರಿವಾದ. ಹೌದು. ಮುಂದ ತಾಯಿಯ ಡಿಲಿವರಿ ಆಗಿ ಕೂಸ ಧರಣಿಗೆ ಬಿತ್ತು, ಸೂರ್ಯ ಚಂದ್ರನಂಗ ಹೊಳಿತಿತ್ತು. ತಾಯಿಗೆ ಕೆಟ್ಟ ರೋಗವನ್ನು ಉತ್ಪನ್ನ ಆಯ್ತು. ಹೌದಾ? ಮುಂದ ಆ ಎದೆ ಹಾಲವನ್ನ ಕೂಸಿ ಕುಡಿಸಿದ್ರ ವೈದ್ಯರು ಹೇಳಿದ್ರು ಕೂಸಿಗೆ ಧೋಕ ಆಗ್ತದ, ತಾಯಿಯ ಹಾಲವನ್ನು ಕುಡಿಸ್ಬೇಡ್ರಿ ಅಂತ ಹೇಳಿದ್ರು. ಹೌದಾ? ಅವಾಗ ಆ ವೈದ್ಯರು ಹೇಳಿದ್ರು ತಾಯಿಯ ಹಾಲವನ್ನು ಕುಡಿಸ್ಬೇಡ್ರಿ ಅಂತ ಹೇಳಿದ್ರು. ಹೌದು. ಅವಾಗ ಮುಂದ ತಾಯಿ ಹಲಿಮನ ಹಾಲು ಕುಡಿದು ಜೋಪಾನ ಆದ್ರು. ಹೌದು. ಮುಂದ ಪ್ರಾಯಕ್ಕೆ ಬರಾಟಿಗೆ ಅಲ್ಲ, ಇನ್ನ ಸಣ್ಣ ಕೂಸಿತ್ತು, ತಾಯಿನೂ ತೀರ್ಕೊಂಡು ಹೋದ್ರು.
ಮುಂದ ಕಾಕ ಅಬು ತಾಲಿಬನ ಕುರಿಗಳನ್ನು ಕಾಯ್ದರು. ಹೌದೌದು. ಮುಂದ ಕಾಕ ಅಬು ತಾಲಿಬನ ಕುರಿಗಳ ಕಾಯುತ್ತ ಮುಂದೆ ಎಲ್ಲಿ ಗಿರಾ ಪರ್ವತ ಗವಿಯಲ್ಲಿ ಹೋಗಿ ಕೂತು ಉಪಾಸನೆ ಮಾಡ್ತಾರ, ಪರಮಾತ್ಮನ ಧ್ಯಾನ ಮಾಡ್ತಾರ. ಹೌದೌದು. ಅವಾಗ ಮಕ್ಯದೊಳಗೆ ಹೋಗಿ ನೋಡಿದ್ರು 360 ಲಿಂಗಗಳನ್ನ ಸ್ಥಾಪನಾ ಇದ್ದು. ಹೌದೌದು. ಪ್ರತಿ ಒಂದು ಲಿಂಗಕ್ಕೆ ಬಾಣ ಹಿಡಿತಿದ್ರು. ಪ್ರತಿ ಒಂದು ಲಿಂಗದ ಮುಂದ ಹುಟ್ಟಿದ ಕೂಸಿಗೆ ಬಲಿ ಕೊಡ್ತಿದ್ರು. ಹೌದು. ಹೆಣ್ಣು ಗಂಡು ಸಣ್ಣ ದೊಡ್ಡವರೆಲ್ಲ ಶೆರೆ ಶಿಂದೆ ಕುಡಿತಿದ್ರು. ದೆವ್ವಿನ ಕಾರ್ಖಾನೆ ಅಂತೇಳಿ ನಾಮಕರಣ ಬರ್ತಿತ್ತು ಗುರುಗಳ್ರಿ. ಪೈಲ ದೆವ್ವಿನ ಕಾರ್ಖಾನೆ ಅಂತೇಳಿ ನಾಮಕರಣ. ಅವ ಮೊಹಮ್ಮದ್ ಪೈಗಂಬರಿಗೆ ಹೋಗಿ ಏನ್ ಮಾಡಿದ್ರು, ದೇಶ ಜನರಿಗೆ ತಿಳಿಸಿ ಹೇಳ್ಬೇಕು, ಪರಮಾತ್ಮ ಒಬ್ಬನೇ ಇದ್ದಾನೆ, ಒಬ್ಬನಿಗೆ ಬಿಟ್ಟು ಮತ್ತೊಬ್ಬ ಇಲ್ಲ ಅನ್ನತಕ್ಕಂತ ವಿಚಾರವನ್ನು ತಿಳಿಸೋಗೋಸ್ಕರವಾಗಿ ಮೊಹಮ್ಮದ್ ಪೈಗಂಬರು ಧರಣಿಗಿಳಿದು ಬಂದ್ರು. ಅವಾಗ ಆ ಲಿಂಗದ ಮುಂದೆ ಹೋಗಿ ಕಲಮಾ ಓದಿ ಆ ಕುರೇಶ ಜನರಿಗೆ ತಿಳಿಸಿ ಹೇಳಿದ್ರು. ಫಸ್ಟಿಗೆ ಇಸ್ಲಾಮ ಧರ್ಮವನ್ನು ಸ್ವೀಕಾರ ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಬಿಲಾಲ್ ತಿಳಿದ ಬಿಲಾಲ್. ಇಸ್ಲಾಂ ಅಂದ್ರೆ ಏನು? ಒಳ್ಳೆ ಭಾವನೆ, ಒಬ್ಬನೇ ದೇವರು ಇದ್ದಾನೆ. ದೇವರು ಅಂದ್ರೇನು? ದೇಹರಹಿತವಾಗಿ, ರೂಪರಹಿತವಾಗಿ, ವರ್ಣರಹಿತವಾಗಿ ಇದ್ದವನಿಗೆ ದೇವರನ್ನುತ್ತಾರೆ. ಮೂಢನಂಬಿಕೆ ಬಿಡ್ರಿ, ಈ ಪರಮಾತ್ಮ ಒಬ್ಬನೇ ಇದ್ದಾನೆ ಅಂತೇಳಿ ತಿಳಿಸಿಕೊಟ್ರು ಅವರು. ಅಸೂರರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಂಗೆ ಇಲ್ಲ, ಸರ್ಪ ಭೋಷಿತನಲ್ಲ, ಋಷಿಗಳೊಡ ಸಿದ್ಧಾಂತನಲ್ಲ, ಆಗುವ ಸಂಸಾರದ ಕುರು ಇಲ್ಲದಾತಗೆ ಹೆಸರು ಆಗು ಹೋಗುಗಳಿಲ್ಲಂದಾತ ಅಂಬಿಗರ ಚೌಡಯ್ಯ. ಪರಮಾತ್ಮನ ಕೊಳ್ಳಗೆ ಯಾವ ಹಾವಿನ ವೇಷಗಳಿಲ್ಲ, ಆತನ ಕೊಳ್ಳಾಗ ರುದ್ರಾಕ್ಷಿನೂ ಇಲ್ಲ. ಯಾವ ಋಷಿ ಮಗಳಿಗೆ ಆತ ಲಗ್ನನೂ ಆಗಿಲ್ಲ ಅಂತ ಹೇಳ್ತಾನವ. ಸ್ವಯಂ ಜ್ಞಾನ ಸ್ವರೂಪ ಪರಮಾತ್ಮ ಒಬ್ಬನೇ ಇದ್ದಾನೆ. ಇದನ್ನೆಲ್ಲ ಕತಿ ಮಕ್ಯದೊಳಗೆ ಹೋಗಿ ತಿಳಿಸಿ ಹೇಳ್ತಿದ್ರು. ಅವಾಗ ಬಿಲಾಲ್ ಅನ್ನತಕ್ಕಂತ ವ್ಯಕ್ತಿ ಪರಮಾತ್ಮ ಒಬ್ಬನೇ ಇದ್ದಾನೆ, ಗುಣ ಚಲೋ ಇಡಬೇಕು, ಹೊತ್ತು ತನ ಪೈಗಂಬರ್ನ ಕತಿನೇ ಹೇಳ್ತೀನಿ. ಹೇಗಿತ್ತು ಅವ್ರದನ್ನು. ಅದಕ್ಕೆ ಕುರೇಶಿ ಮಂದಿ ಅತ್ತಾರ, ಈ ಮಗನಿಗೆ ಹಿಂಗೆ ಬಿಡಬಾರ್ದು, ನಮ್ಮಲ್ಲಿ ಊರು ಕೆಡಿಸಲಕತ್ತಾನ ಅಂತ ಹೇಳಿ ತಿಳ್ಕೊಂಡು ಅವನ ಮ್ಯಾಗ ಕಸ ಮುಸುರಿ ಅದು ಇದನ್ನು ಎಲ್ಲಾ ಚೆಲ್ತಿದ್ರು. ಹೋಗು ಬರುವತ್ನಾಗ ನಿಂದೆಯನ್ನ ಮಾಡ್ತಿದ್ರು. ಅವನಿಗೆ ಕಲ್ಲು ತಗೊಂಡು ತಲೆ ಹೊಡೆದ್ರು, ಅವನ ತಲೆನೂ ಹೊಡಿತು. ಅವಾಗ ಹೇಳ್ತಾರ, ಈ ಬಿಲಾಲಿಗೆ ಅವಾಗ ಇವ ಹಾದಿ ತಪ್ಸ್ಯಾನಂದ್ರ ಈ ಬಿಲಾಲಿಗೆ ಗೋಳು ಮಾಡೋನು, ಅವ ನಮ್ಮ ಊರಿಗೆ ಬರುದು ಬಿಡ್ತಾನ. ಆ ಬಿಲಾಲಿಗೆ ಒಯ್ದು ಒಂದು 5 ಉಚ್ಕಿನ ಒಳಗೆ ಕೆಡವಿ ಮ್ಯಾಗ ಹಾರಿಗಿಟ್ಟು ತಳಗ ಅನೋನ್ಯ ಪ್ರಕಾರವಾಗಿ ಉಸುಕು ಸುಡ್ತಿತ್ತು ಬಾಂಧುಗಳು. ಅವಾಗ ಅವನಿಗೆ ಹಾರಿಲಿ ತಿಕ್ಕಿ ತೀಡಿದ್ರು ಸಕ್ಕಟ್ಟ ಇಸ್ಲಾಮ ಬಿಡ್ಲಿಲ್ಲ. ಅವಾಗ ಹೇಳಿದ್ರು 100 ಒಂಟಿ ಕೊಡ್ತೇವ ಆ ಪೈಗಂಬರಿಗೆ ಹಿಡಿದು ಕೊಟ್ಟವನಿಗೆ ತಿಳಿ ಜಾಹಿರ್ ಮಾಡ್ಬಿಟ್ರು. ಅವಾಗ ಪೈಗಂಬರು ಓಡ್ತಾ ಇದ್ರು ಕುದುರೆ ಮ್ಯಾಗ. ಅವಾಗ ಶಪರ್ ಮರು ಅಂತೇಳಿ 2 ಗುಡ್ಡಿದ್ದು. ಆ ಗುಡ್ಡಿ ಹೇಳ್ತಾವ ಪೈಗಂಬರ್ಗೆ, ಪರಮಾತ್ಮನೇ ಬರೀ ಒಂದು ಚಾನ್ಸ್ ಕೊಟ್ಟು ಬಿಡಿ, ಇವ್ರಿಗೆ ತಿಕ್ಕಿ ಬಿಡ್ತೇನೆ ಅಂತ ಹೇಳ್ತಿದ್ರು. ಗುಡ್ಡ ಪೈಗಂಬರ್ ಕೂಡ ಮಾತಾಡ್ತಿದ್ರು. ಪೈಗಂಬರ್ ಅಂದ, ನಾ ಎಲ್ಲರೂ ತಿಳಿಸಿ ಹೇಳುದ್ರೊಳಗೆ ತಪ್ಪ ತಡಿ ದೋಷಗಳನ್ನ ಆಗಿರಬಹುದು, ಅದಕ್ಕೆ ಅವ್ರು ಹಂಗ ಮಾಡತ್ತಾರ. ಹೇಳುವಂತ ಧರ್ಮ ನನ್ನಲ್ಲಿ ಅದ, ನೀವು ಗಪ್ಪುಕೊಂಡ್ರು ಅಟ್ಟೆ ಕೆಲಸ ಕೇಳುವಂತ ಧರ್ಮ. ಅವಾಗ ಮುಂದೆ ಗಿರಾ ಪರ್ವತ ಗವಿಯಲ್ಲಿ ಹೋಗಿ ಅಡಗ್ತಾರ. ಅವಾಗ ಪರಮಾತ್ಮನ ಕರುಣ್ಯದಿಂದ ಜಾಣ್ಮಿ ಮಣಿ ಹಾಕ್ತದ. ಅವಾಗ ಜಾಣ್ಮಿ ಮಣಿ ಹಾಕದಕ್ರಿ ಇವು ಎಲ್ಲಾ ಹೋಗಿ ಅಲ್ಲಿ ಕುದುರೆ ಇವರ ಸೈನ್ಯಗಳನ್ನ ಕುರೇಶ ಮಂದಿದ್ದು ಆ ದ್ವಾರ ಬಾಗಿಲಿ ಹೋಗಿ ನಿಂತಿರ್ತಾವ. ಅವಾಗ ಹೇಳ್ತಾರ ಇವರು, ಇವ ಈ ಗವಿ ಒಳಗೆ ಬಹುತೇಕ ಇರ್ಲಿಕ್ಕಿಲ್ಲ ಅಂತ ಹೇಳಿ ಒಬ್ಬಂದ ಇದು ಎಷ್ಟು ದಿನ ಆಗ್ಯದ, ಯಾನೋ ಜಾಡ್ಮಿ ಮನಿ ಹಾಕಿ ಇಲ್ಲಿ ಒಳಗೆ ಹಂಗಿರ್ತಾನ ಪೈಗಂಬರಿಗೆ ಇಲ್ಲ ಅಂತೇಳಿ ಆ ಒಬ್ಬ ಹೇಳ್ದ. ಆ ಗವಿ ಹೊರಗಿನ ಬಾಜು ಒಂದು ಒತ್ತಿ ಕಟ್ಟಿ ಕೂತಿತ್ತತ್ರಿ. ಅದು ಹೇಳ್ತಿತ್ತು, ಇದ್ರ ಒಳಗದಾನ ನೀವು ಹೊಳ್ಳಿ ಹೋಗ್ಬೇಡ ಅಂತ ಹೇಳಿ. ಅದಕ್ಕೆ ಇರ್ಲಿ ಕತಿ ಮುಂದೆ ಹಂಗೆ ಹ್ಯಾಂಗ ಸಂದರ್ಭ ಬರ್ತದ ಹಂಗೆ ಮಾಡ್ಕೋತ ಹೋಗ್ಬೇಕಾಗ್ತದ. ಅದಕ್ಕೆ ಗುರು ಹಿರಿಯರಿಗೆ ನಮ್ಗೆ ಎಷ್ಟ ಪರಮಾತ್ಮ ಜ್ಞಾನ ಕೊಟ್ಟಾನ ಅಷ್ಟು ನಿಮ್ಮ ಮುಂದೆ ಹೇಳಿವಿ. ಮತ್ತೆ ಇದು ಅಲ್ಲ ತಮ್ಮ, ಇದು ಹಾದಿ ಹಿಂಗೆ ಐತಿ, ಇಲ್ಲಿದಿಂದ ಹಿಂಗೆ ಬಂದೈತೆ ಅನ್ನತಕ್ಕಂಥ ವಿಚಾರ. ಯಾಕಪ್ಪ ಅಂತಂದ್ರ ನಾ ಫಸ್ಟಿಗೆ ಹೇಳಿನಿ, ಎಲ್ಲ ಬಲ್ಲವರು ಇಲ್ಲ, ಬಲ್ಲವರು ಬಲ ಇಲ್ಲ, ಬಲ್ಲಿದರು ಬಲ ಇಲ್ಲ, ಸಾಹಿತ್ಯ ಎಲ್ಲರಿಗಿಲ್ಲ, ಎಲ್ಲ ಸಾಹಿತ್ಯ ಎಲ್ಲರಿಗೂ ನೆನಕಿಲ್ಲ, ಒಬ್ಬರಿಗೆ ಒಂದೊಂದು ಬರುವುದೇ ಇಲ್ಲ. ಅದಕ್ಕಾಗಿ ನಾನು ಎಲ್ಲಾರು ಕಡೆದು ಎಲ್ಲಾ ಇಸ್ಲಾಮ ಧರ್ಮದ ಒಂದೊಂದು ವಿಷಯಗಳನ್ನ ತಗೊಂಡು ಒಂದೊಂದು ಸಾಹಿತ್ಯಗಳನ್ನ ರೆಡಿ ಮಾಡೀನಿ.
ನನಗೆ ಆಧಾರ ಯಾರ್ದಪ್ಪ ಅಂತ ಕೇಳಿದ್ರೆ ಒಂದೊಂದು ಇಸ್ಲಾಂ ಧರ್ಮದ ಈಗ ನಮ್ಮ ಲೋಗಾವ್ ದಂದರಿಗೆ ಗುರುಗಳಂತವ್ರಿಗೆ ಒಂದು ಕತೆ ಕೇಳುದು ಯಾವ ಪುಸ್ತಕ ಎಷ್ಟನೇ ಅಧ್ಯಾಯ ಎಷ್ಟನೇ ಪುಟ ಅಂತ ತಿಳ್ಕೊಂಡು ಅವ್ರ ಮುಂದೆ ಕೂತು ಕಥೆಯನ್ನು ಓದುದು ನಾ ಕೇಳಿ ಏನೋ ಪರಮಾತ್ಮನ ಕರುಣದಿಂದ ಒಂದು 4 ಪದಗಳನ್ನ ಮಾಡ್ತೀನಿ ಗುರುಗಳೇ. ಮತ್ತು ಇದಕ್ಕೆ ಬಿಟ್ಟು ಇಲ್ಲ ಇದನ್ನು ಹಿಂಗದ ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಅದೇನು ಹಂಚಿಕೆ ಅದಕ್ಕೆ ಯಥಾ ಪ್ರಕಾರವಾಗಿ ಒಂದು ಪಾಳೆ ಹೇಳಿ तेराशे इसवी सन ರೀ. ಅದು ಇಲ್ರಿ ಪ್ರಶ್ನೆ ಇಟ್ಟಿರಲ್ಲ ಅದು ಪ್ರಶ್ನೆ ಇಬ್ರ ಹೆಗಲು ಕೊಟ್ಟಿರ್ತಾರೆ ಆ ಬೀಬಿ ಫಾತಿಮನ ಸೇವಾ ಹೊತ್ನಾಗ 2 ಮಕ್ಕಳು ಒಬ್ಬ ಗಂಡಿದ್ದ ನಡುವ ಹಾಜಾಗ ಬರೋಣ ಪರಮಾತ್ಮ ಒಂದು ಮನುಷ್ಯ ಕಳ್ತಾನ. ಆ ವ್ಯಕ್ತಿ ಹೆಸರೇನು ಏನೊಬ್ಬ ಹೆಗಲು ಕೊಡ್ಲಾಕ್ ಬೇಕಲ್ರಿ 4 ಮಂದಿ ಬೇಕು. ಆತನ ಹೆಸರೇನು? ಇದೇನು ಗಂಭೀರ ಪ್ರಶ್ನೆ ಅಲ್ಲ ಗುರುಗಳೇ, ಬರ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ನಾವು ಕೇಳುದಿಂತ ಸಾಣದೆ ನೀವು ಕೇಳುದಂತ ಮನಗಂಡೆ ಕೇಳ್ತ ಬರೀ. ಹೌದೌದು ಗುರುಗಳು ಬೇರೆ ಅನ್ಬೇಡ್ರಿ ಅಂತ ಅವ್ರು ತಾಕೀತ್ ಮಾಡ್ರಿ. ನಾವು ಹ್ಯಾಂಗಪ್ಪ ಅಂತ ಕೇಳಿದ್ರೆ ಒಂದು ಮಾತು ತರಕ ಬರ್ತದ. ಏನು ಬರ್ತದ ಸರ? ಹುಟ್ಟಿತದ ಎದಕ್ಕಪ್ಪ ಅಂತಂದ್ರೆ ಮಗಂದಿದು ಸೈಲಕ್ಕೆ ಹುಟ್ಟಿ. ಹೌದು. ಸೈತದ ಎದಕ್ಕಪ್ಪ ಅಂತಂದ್ರೆ ಇದು ಹುಟ್ಟಲಕ್ಕೆ ಸೈತ. ಹೌದೌದು. ಹುಟ್ಟು ಸಾವು, ಸಾವು ಹುಟ್ಟು ಮಧ್ಯದಲ್ಲಿ ಇರುವುದೇ ಒಂದು ಬದುಕು. ಇದು ತಲೆಯಾಗಿರ್ಬೇಕು, ಎಲ್ಲರಿಗೂ ಇರಬೇಕು. ಹುಟ್ಟು ಸಾವು ಮಧ್ಯದಲ್ಲಿ ಇರುವುದಕ್ಕೆ ಒಂದು ಬದುಕಂತೇಳಿ ಕರೀತಾರೆ. ಈ ಹುಟ್ಟು ಸಾವು ಮಧ್ಯದಂದ ಕೈ ಹಿಡಿದು ಬೈಲಿಗೆ ಎಳೆಯವಂದ್ರೆ ಸದ್ಗುರುನಾಥ, ಅವನಿಗೆ ಗುರು ಅಂತೇಳಿ ನಾಮಕರಣ. ಅದಕ್ಕೆ ಸದ್ಗುರುನಾಥ ಬೈಲ ಭಗವಂತ ಅಂತೇಳಿ ನಾಮಕರಣ ಬರ್ತದ. ಅವನಿಗೆ ಬೈಲ ಭಗವಂತ ಅಂತೇಳಿ. ಹೌದೌದು. ಇತಿಹಾಸ ಹೊತ್ತು ಹೊಟ್ಟುತನ ಅಗ್ದಿ ಚಂದವಾಗಿ. ಹೌದು. ಇಲ್ಲ ಗುರು ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅದೇನಿಲ್ಲ. ಗು ಅಂದರೆ ಕತ್ತಲೆ, ರು ಅಂದರೆ ಪ್ರಕಾಶ. ಕತ್ತಲವನ್ನು ಹೋಗಲಾಡಿಸಿ ಬೆಳಕವನ್ನು ನೀಡತಕ್ಕಂಥವನಿಗೆ ಗುರು ಅನ್ನುತ್ತ. ಹೌದೌದು. ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನಿಯನ್ನು ಹೊಡೆದೋಡಿಸಿ ಅಜ್ಞಾನ ಅನ್ನತಕ್ಕಂಥ ಪ್ರಕಾಶವನ್ನು ಯಾವ ಬೀರ್ತಾನಪ್ಪ ಅಂತಂದ್ರೆ ಅವನಿಗೆ ಸದ್ಗುರುನಾಥ್ ಅಂತೇಳಿ ನಾಮಕರಣ ಬರ್ತದೆ. ಆ ಗುರು ಮಾತಾಡ್ಬೇಡ್ರಿ, ಶಿಷ್ಯ ಮಾತಾಡ್ರಪ್ಪ ಅಂತಂದ್ರೆ ಆ ಕೆಲಸ ನೀಗಲಾರದು. ಮುಂದೆ ನಿಮ್ಗೆ ಹ್ಯಾಂಗೆ ತಿಳಿತದ, ನೀವು ಮೈಗೆಲ್ಲ ಗುರುನೇ ಬ್ಯಾಡಿಲ್ಲಪ್ಪ ಅಂತಂದ್ರೆ ಮತ್ತೆ ನಾವು ಬಾಯ್ಪಾಠ ಮಾಡ್ಕೊಂಡು ಮತ್ತೆ ಯಾರಿಗಾರಿಗೆ ಏನ್ರಿ ಅನ್ಬೇಕಾಗ್ತದೆ. ಸರ್ ನಮ್ಗೆ ಹೇಗೆ ತಿಳ್ದಾರ ಈಗ ನೀವು ಗುರುಗಳು, ಅವ್ರ ಗುರುಗಳು, ನಾವು ನಿಮ್ಮ ಶಿಷ್ಯ. ಇದು ಅನ್ನೋದಿಲ್ಲ ಗುರು ಶಿಷ್ಯ. ನೀವು ತುರ್ಗ ಹಿಡಿದು ಕೇಳಬೇಡ್ರಿ, ಇಬ್ರು ಮುಂದೆ ಹಿಡಿದು ಕೇಳ್ರಿ ನಾವು ಹತ್ತೀವಿ. ಅದಕ್ಕೆ ಇರ್ಲಿ ಮಾತಾಡೋದ್ರೊಳಗೆ ಏನಾದ್ರು ತಪ್ಪು ತಡೆ ಆದ್ರೆ ಸಹಿತ ಎಲ್ಲ ಗುರು ಹಿರಿಯರು ಕ್ಷಮಿಸಬೇಕಂತ ಹೇಳಿ ತಿಳ್ಕೊಂಡು ಒಂದು ಸಣ್ಣ ಖ್ಯಾಲಿಯನ್ನು ಹೇಳಿ ಯಥಾ ಪ್ರಕಾರವಾಗಿ ಕಲಾವಂತರಿಗೆ ಪಾಳೆ ಹೋಗ್ಲಿ. ಮನೋರಂಜನೆ ಕಾರ್ಯಕ್ರಮ